ಈ ಜಗದ ಸೃಷ್ಟಿಕರ್ತನ ನಿಯಮದಂತೆ ಹುಟ್ಟುವ ಪ್ರತಿ ಮಗುವನ್ನು ಕೂಡ ತೂಗಲು ಎಷ್ಟು ತೊಟ್ಟಿಲು ಇರುತ್ತದೆಯೋ ಅಷ್ಟೇ ಸತ್ತವರನ್ನು ಕೂಡ ತಿಂದು ತೇಗುವ ಸ್ಮಶಾನಗಳು ಇವೆ. ಹುಟ್ಟಿನ ಸಂಭ್ರಮದಂತೆ ಸಾವನ್ನು ಕೂಡ ನಾವು ಗೌರವಿಸಬೇಕು. ಹುಟ್ಟಿದವರೆಲ್ಲ ಸಾಯದೇ ಇದ್ದರೆ ಹೊಸದಾಗಿ ಹುಟ್ಟುವವರಿಗೆ ಜಾಗವೇ ಇರುತ್ತಿರಲಿಲ್ಲ. ಆದ್ದರಿಂದ ಹುಟ್ಟಿನಂತೆ ಸಾವು ಕೂಡ ಅನಿವಾರ್ಯ ಎನ್ನುವುದನ್ನು ಜಗದ ಜನರೆಲ್ಲ ಅರಿಯಬೇಕಾಗುತ್ತದೆ. ಆದರೆ ಸಾವು ಎನ್ನುವುದು ಈ ದೇಹಕ್ಕೆ ಮಾತ್ರ, ಆದರೆ ಆತ್ಮಕ್ಕಲ್ಲ. ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ. ಈ ಎರಡು ನಮ್ಮ ಕೈಯಲ್ಲಿ ಇಲ್ಲ. ಆದರೆ ಇವೆರಡರ ನಡುವೆ ಇರುವ ಜೀವನ ಸಾರ್ಥಕಪಡಿಸಿಕೊಳ್ಳುವ ಅವಕಾಶವೂ ಕೂಡ ನಮಗೆಲ್ಲರಿಗೂ ಇರುತ್ತದೆ. ಹುಟ್ಟು ಸಾವು ಎಲ್ಲಿ ಎನ್ನುವುದಕ್ಕಿಂತ ಬದುಕಿನ ಬಗ್ಗೆ ಹೇಗೆ ಎನ್ನುವುದು ಮುಖ್ಯವಾಗಿರುತ್ತದೆ. ಇನ್ನೊಬ್ಬರಿಗೆ ಉಪಕಾರ ಮಾಡದಿದ್ದರೂ ಕೂಡ ತೊಂದರೆಯಿಲ್ಲ, ಆದರೆ ಉಪದ್ರವ ಮಾಡದೆ ಬದುಕಿದರೆ ಸಾಕು. ಕರ್ತವ್ಯದ ನಿಷ್ಠೆ, ನಡೆನುಡಿಯಲ್ಲಿ ಪ್ರಾಮಾಣಿಕತೆ, ಇತರರ ಬಗೆಗೆ ನಿಸ್ವಾರ್ಥ ಪ್ರೀತಿ ಹಾಗೂ ಜೀವನದಲ್ಲಿ ನಂಬಿಕೆ ಮತ್ತು ದೇವರಲ್ಲಿ ಭಕ್ತಿಯನ್ನು ರೂಢಿಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ಆದರೆ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ಸಾವು ಖಚಿತವಾಗಿರುತ್ತದೆ ಹಾಗೂ ಈ ಭೂಮಿಯ ಮೇಲೆ ವಾಸ ಮಾಡುವ ಎಲ್ಲ ಜೀವಿಗಳಿಗೂ ಕೂಡ ಅನ್ವಯಿಸುತ್ತದೆ. ಮನುಷ್ಯನು ಇದಕ್ಕೆ ಹೊರತಲ್ಲ. ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರಿದರೂ ಕೂಡ ಸಾವನ್ನು ಗೆಲ್ಲಲು ಸಾಧ್ಯವಾಗಿಲ್ಲ, ಆಗುವುದೂ ಕೂಡ ಇಲ್ಲ. ಅನಿವಾರ್ಯವಾದುದನ್ನು ಅನುಭವಿಸಲೇಬೇಕಾಗುತ್ತದೆ. ಮಾನವರೆಂದರೆ ಯಾರು? ನೀರಿನ ಗುಳ್ಳೆಗಳು, ಬೆಳಗಾಗುತ್ತಲೇ ತಾರೆಗಳಂತೆ ಕಣ್ಮರೆಯಾಗುವವರು ಎನ್ನುವ ವಾಸ್ತವ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು.